ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಗಿದ್ದೀನಿ, ಯಾಕಂದರೆ ನಮ್ಮ ಮನೆಯವರು ಕೂಡ ಕೆಲಸಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಅಂದರೆ ಟೈಮ್ ಬಂದುಬಿಟ್ಟು ಒಂದು 5:30 ಏನೋ ಆಗ್ತಾಯಿದೆ. ನೋಡಿ, ನನ್ನ ಹಿಂದ್ಗಡೆ ನೋಡಿ ಸೂರ್ಯ ಕೂಡ ಉದಯಿಸ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಾ ಇದೆ ನೋಡಿ. ನಮ್ಮ ಸುತ್ತಲಿನ ವ್ಯೂ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಅಲ್ವಾ? ಎಲ್ಲರೂ ಬಂದುಬಿಟ್ಟು ಮಲಗಿದ್ದಾರೆ, ಯಾರು ಎದ್ದಿದ್ದು ಯಾರು ಏನೂ ಕಾಣಿಸ್ತಾ ಇಲ್ಲ. ಸೊ ಇವತ್ತೇನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಏನೋ ಒಂದು ನಾವು ಹೊಸ ಸ್ಪೆಷಲ್ ನಮ್ಮ ಮನೆಯಲ್ಲಿ ಒಬ್ಬರು ವ್ಯಕ್ತಿ ಬರ್ತಾರೆ. ಅವರು ಯಾರು ಅಂತ ನೀವು ನೋಡಿ ಆಯಿತಾ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದೆ. ಸ್ವಲ್ಪ ಬೆಳಗ್ಗೆ ಲೇಟ್ ಆಗೋಯ್ತಲ್ಲ, ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಹೊರಗಡೆಯಿಂದ ನಾಷ್ಟ ತೊಗೊಂಬಂದರು. ನಾಷ್ಟ ಅಂದರೆ ಸಮೋಸ, ಆಮೇಲೆ ಉದ್ದಿನ ವಡೆ, ಆಮೇಲೆ ಪಕೋಡ ಈ ರೀತಿ ತೊಗೊಂಬಂದಿದ್ರು. ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಸೇರಿ ನಾಷ್ಟವನ್ನು ಮಾಡ್ಕೊಂಡ್ವಿ. ಇವತ್ತು ಫ್ರೆಂಡ್ಸ್, ನಾನು ನನ್ನ ಮಕ್ಕಳಿಗೋಸ್ಕರ ಒಂದು ಹೆಲ್ದಿ ಫುಡ್ನ ರೆಡಿ ಮಾಡ್ತಾಯಿದ್ದೀನಿ. ಅದು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ಕೂಡ 1.5 ವರ್ಷದ ಮಕ್ಕಳಿದ್ರೆ ನೀವು ಕೂಡ ಅದನ್ನು ಯೂಸ್ ಮಾಡ್ಕೋಬೋದು. ಯಾಕಂದರೆ ತುಂಬ ಯೂಸ್ಫುಲ್ ಆಗಿರುವಂಥ ಫುಡ್ ಇದು, ತುಂಬ ಹೆಲ್ದಿ ಕೂಡ. ನಾನು ಒಂದು ವಾರಕ್ಕೆ ಒಂದು ಸರಿ ಏನೋ ಮಾಡ್ಕೋತೀನಿ. ಏನೇನನ್ನು ಯೂಸ್ ಹಾಕ್ಕೊಂಡಿದ್ದೀನಿ ಅಂತ ಕಾಣಿಸ್ತೀನಿ ಆಯಿತಾ. ನೋಡಿ, ನಾನು ಬಂದುಬಿಟ್ಟು ಒಂದು ಬೌಲಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ. ಯಾಕಂದರೆ ಇಬ್ಬರು ಮಕ್ಕಳಿರೋದಕ್ಕೋಸ್ಕರ ಸ್ವಲ್ಪ ಹೆಚ್ಚಾಗಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಕಡಿಮೆ ಮಾಡ್ಕೊಂಡು ತೊಗೊಂಬರ್ಬೋದು. ಅದಾದಮೇಲೆ ನೋಡಿ, ಬಾಳೆಹಣ್ಣನ್ನು ತೊಗೊಬೋದು. ಬಾಳೆಹಣ್ಣು ಎಷ್ಟಂದರೆ 1, 2, 3, 4 ಈ ರೀತಿ ತೊಗೋಬೋದು. ಅದಾದಮೇಲೆ ಖರ್ಜೂರ, ಇದರಲ್ಲಿ ಬಾದಾಮಿಯನ್ನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ನೆನಪಿಲ್ಲ. ಅದಾದಮೇಲೆ ಗೋಡಂಬಿಯನ್ನು ಆ್ಯಡ್ ಮಾಡ್ಕೋಬೇಕು. ಅದಾದ ನಂತರ ಒಂದು ಅರ್ಧ ಗಂಟೆವರೆಗೂ ಇದನ್ನು ನೆನೆಸಾಕಿದ್ದೀನಿ. ನೋಡಿ, ಖರ್ಜೂರದ ಬೀಜವನ್ನು ತೆಗೆದು ನೆನೆಸಾಕಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿಯನ್ನು ಕೂಡ ನೆನೆಸಾಕೋಬೇಕು, ಯಾಕಂದರೆ ಅದಾದಮೇಲೆ ಮಿಕ್ಸರಲ್ಲಿ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ ನೋಡಿ ಅರ್ಧ ಗಂಟೆ ನೆನೆಸಾಕಿದ್ಮೇಲೆ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ ಹೌದು, ಗೋಡಂಬಿ ಮತ್ತು ಬಾದಾಮಿ ಕೂಡ ತುಂಬ ಸಾಫ್ಟಾಗಿ ಬಂದಿದೆ. ಅದನ್ನು ನಾನು ಹಾಲಿನಿಂದ ಮಿಕ್ಸ್ ಮಾಡಿಕೊಂಡು ಅದನ್ನು ಗ್ರೈಂಡರಲ್ಲಿ ಹಾಕ್ಕೋಬೇಕು. ಯಾಕಂದರೆ ನೀರಿನಲ್ಲಿ ಹಾಕದೆ ಅದು ಹಾಲಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಲ್ವ, ಸ್ವಲ್ಪ ಪೌಷ್ಟಿಕಾಂಶ ಹೆಚ್ಚಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನೋಡಿ, ಅವಲಕ್ಕಿ ಮತ್ತು ಬಾಳೆಹಣ್ಣು ಮತ್ತು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಇವಾಗ ಮಿಕ್ಸರ್ನಲ್ಲಿ ಹೊಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಪೇಸ್ಟಾಗಿ ಬರಬೇಕು. ಈ ಪೇಸ್ಟ್ ಆಗಿದೆ ಅಲ್ವಾ, ಇದನ್ನು ಒಂದು ಪಾತ್ರೆಯಲ್ಲಿ ಬಿಸಿಯನ್ನು ಮಾಡ್ಕೋಬೇಕು. ಬಿಸಿ ಮಾಡಬೇಕಂದ್ರೆ ಹೆಚ್ಚು ಕೂಡ ಬಿಸಿ ಮಾಡ್ಕೋಬಾರ್ದು. 1, 2, 3 ಈ ಬಬಲ್ಸ್ ಥರ ಮೇಲೆ ಬರುತ್ತೆ ಅಲ್ವಾ, ಆ ರೀತಿ ಬಿಸಿ ಮಾಡ್ಕೋಬೇಕು. ಯಾಕಂದರೆ ಅದು ಹಸಿ ಇರುತ್ತೆ ಅಲ್ವಾ, ಹಸಿ ಇದ್ದಾಗ ಮಕ್ಕಳಿಗೆ ಹೊಟ್ಟೆ ಕಚ್ಚೋದು ಎಲ್ಲ ಈ ರೀತಿ ಆಗುತ್ತೆ ಅಲ್ವ, ಸೊ ಅದಕ್ಕೋಸ್ಕರ ಬಿಸಿ ಮಾಡ್ಕೋಬೇಕು. ಈ ರೀತಿ ಮಕ್ಕಳಿಗೆ ಸ್ವಲ್ಪ ತಿನ್ನೋದ್ರಲ್ಲಿ ವ್ಯತ್ಯಾಸ ಇದೆ, ತುಂಬ ಚೆನ್ನಾಗಿರುತ್ತೆ ಅಲ್ವ. ನಮ್ಗೆ ನೋಡಿ, ಯಾವತ್ತಾದರೂ ಚಿಕನ್ ತಿನ್ನಬೇಕು, ಮೀನು ತಿನ್ನಬೇಕು ಈ ರೀತಿ ಅನಿಸುತ್ತೆ. ಡೈಲಿ ಬೇಳೆ ಸಾಂಬಾರು, ದಾಲ್ ಇದರಲ್ಲಿ ಇಷ್ಟ ಆಗೋದಿಲ್ಲ ಅಲ್ಲ, ಸೊ ಅವರಿಗೂ ಕೂಡ ಹಾಗೆ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವತ್ತು ಮಧ್ಯಾಹ್ನ ಬಂದುಬಿಟ್ಟು ನಾನು ಏನಿಲ್ಲ, ಸಿಂಪಲ್ಲಾಗಿ ರೈಸ್ ಮಾಡ್ಕೊಂಡಿದ್ದೀನಿ. ಮತ್ತು ತೊಂಡೆಕಾಯಿ, ಆಮೇಲೆ ನುಗ್ಗೆಕಾಯಿ, ಆಮೇಲೆ ಹಲಸಿನ ಹಣ್ಣಿತ್ತು, ಅದನ್ನು ಹಾಕ್ಕೊಂಡು ಸಾಂಬಾರು ಥರ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಊಟ ಮಾಡ್ಕೋಬೇಕು. ಮಕ್ಕಳನ್ನ ಊಟ ಮಾಡಿಸ್ತಾ ಇತ್ತಲ್ವ, ನಾವು ಊಟ ಮಾಡ್ಕೋತಾ ಇದ್ದೇವೆ. ನಮ್ಮ ಜೊತೆ ನಾವು ಊಟ ಮಾಡಬೇಕಾದ್ರೆ ನಮ್ಮ ಜೊತೆ ಈ ರೀತಿ ಕೂತ್ಕೊಳ್ತಾರೆ ಮಕ್ಕಳು. ಅವ್ರು ತಿನ್ನೋದಿಲ್ಲ, ಬಟ್ ಅದು ಬೇಕು ಇದು ಬೇಕು ಅಂತ ಕಾಣಿಸ್ತಾರೆ. ಅವರಿಗೇನು ಖುಷಿ ಅಲ್ವಾ, ಸೊ ಅದಕ್ಕೋಸ್ಕರ ನಾವು ಊಟ ಮಾಡಬೇಕಾದ್ರೆ ಅವರು ಈ ರೀತಿ ಕೂತ್ಕೋತಾವೆ. ಇವಾಗ ನಾವು ಊಟ ಮಾಡಿ ರೆಡಿ ಮಾಡ್ಕೋಬೇಕು. ಹೊರಗಡೆ ಯಾಕೋ ಮಳೆ ಬೀಳೋ ಥರ ಆಗ್ತಾಯಿದೆ. ಸ್ವಲ್ಪ ಅಷ್ಟೊಂದಿಲ್ಲ, ಜೋರಾಗಿಲ್ಲ, ಜಿಟಿಪಿಟಿ ಮಳೆ ಬೀಳ್ತಾ ಇದೆ. ನಾನು ರೆಡಿಯಾಗಿ ನನ್ನ ಮಕ್ಕಳಿಗೂ ಕೂಡ ರೆಡಿ ಮಾಡಿಕೊಂಡೆ. ಇವಾಗ ಹೊರಡಬೇಕು. ನಮ್ಮ ಜೊತೆ ನಮ್ಮ ಮನೆಯವ್ರ ತಮ್ಮ, ನಾನು, ನಮ್ಮ ಮನೆಯವರು ಮತ್ತು ನನ್ನಿಬ್ಬರು ಮಕ್ಕಳು, ಇಷ್ಟು ಜನ ನಾವು ಒಂದೇ ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ. ಇದು ನಮ್ಮದು ತುಂಬ ದಿನಗಳ ಕನಸು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವತ್ತು ನನಸಾಗ್ತಾ ಇದೆ. ಯಾಕಂದರೆ ನಮ್ಮ ಮನೆಯವರು ಕೆಲಸ ಹೋಗಬೇಕಾದ್ರೆ ಗಾಡಿ ಇರಲಿಲ್ಲ, ಸೈಕಲಿಂದನೇ ನಮ್ಮ ಮನೆಯವರು ಕೆಲಸ ಹೋಗ್ತಾಯಿದ್ರು. ತುಂಬ ಕಷ್ಟ ಆಗ್ತಾಯಿತ್ತು ನಮ್ಮ ಮನೆಯವರಿಗೆ. ನಮಗೆ ಕೂಡ ಎಲ್ಲಾದರೂ ಹೊರಗಡೆ ಹೋಗಬೇಕು,
ಹೊರಗಡೆ ಹೋಗಬೇಕು ಬೇಜಾರಾದಾಗ ಅಂತ ಹೇಳಿದಾಗ ಅಂದರೆ ಹೊರಗಡೆ ಹೋಗೋಕ್ಕೆ ನಮ್ಮ ಹತ್ರ ಗಾಡಿ ಇರ್ತಾ ಇಲ್ಲ. ಅವರ ತಮ್ಮ ಡ್ಯೂಟಿಯಿಂದ ಮನೆಗೆ ಬರಬೇಕು, ಅದಾದ ನಂತರ ನಾವು ಹೊರಗಡೆ ಹೋಗಬೇಕು, ಈ ರೀತಿ ಆಗ್ತಾಯಿತ್ತು. ಮಕ್ಕಳಿಗೂ ಕೂಡ ಹುಷಾರಿಲ್ಲದೆ ಇದ್ದಾಗ ಎಷ್ಟೋ ಸಲ ತುಂಬ ಕಷ್ಟ ಆಗಿದ್ದುಂಟು. ನಮ್ಮ ಮನೆಯವರು ಮತ್ತು ಅವ್ರ ತಮ್ಮ ತೊಗೊಂಡೋಗಿದ್ದುಂಟು. ಆವಾಗ ಎಷ್ಟು ಸರಿ ಡಾಕ್ಟ್ರು ಕೂಡ ಹೇಳಿದ್ದಾರೆ, ಆ ಬೇಬಿ ಮದರ್ ಎಲ್ಲಿ ಅಂತೇಳಿ, ನೀವು ಬೇಬಿ ಮದರ್ನ ಕರ್ಕೊಂಬರ್ಬೇಕು ಮಕ್ಕಳಿಗೆ ಅಂತ ಹೇಳಿದಾರಂತೆ. ಯಾಕಂದರೆ ಇವರೇ ಮನೆಯವರು ಮತ್ತು ಅವ್ರ ತಮ್ಮ ಕರ್ಕೊಂಡು ಹೋಗ್ತಿದ್ರು. ನಾನು ಹೋಗೋಕ್ಕೆ ಅಲ್ಲಿ ಜಾಗ ಸಾಕಾಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ತುಂಬ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾವು ಗಾಡಿ ತೊಗೊಂಡ್ವಿ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ ನಮ್ಮ ಮನೆಗೆ ಗೆಸ್ಟ್ ಅಂತ ಹೇಳಿ, ಇದೆ ಹೊಸ ಗಾಡಿ ತೊಗೋತಾ ಇದ್ದೀವಿ ನಾವು. ಇದು ಡೈರೆಕ್ಟ್ ಕ್ಯಾಶ್ ತೊಗೋತಾ ಇಲ್ಲ, ಅಂದರೆ ಸ್ವಲ್ಪ ಕ್ಯಾಶ್ ಕೊಟ್ಟು ಫೈನಾನ್ಸಲ್ಲಿ ತೊಗೋತಾ ಇದ್ದೇವೆ. ಮಂತ್ಲಿ ಅದು ಅಮೌಂಟನ್ನು ಕಟ್ಟೋದು. ನಮ್ಮ ಮನೆಯವ್ರು ನಂಗೆ ಹೇಳಿದ್ರು, ನಿಮ್ಗೆ ಯಾವ ಕಲರ್ ಬೇಕು ಅಂತ ನೋಡು ಅಂಥೇಳಿ. ನನಗಂದೆ ನಿಮ್ದು ಯಾವ್ದು ನಿಮ್ಗೇನು ಇಷ್ಟನೋ ಅದೇ ಓಕೆ, ನನಗೆ ಹಾಗೇನೂ ಇಲ್ಲ. ನೀವು ಗಾಡಿ ಹೊಡೆಯೋರಲ್ಲ, ನಿಮ್ಗೆ ಏನಿಷ್ಟ ಅದೇ ಅಂತ ಹೇಳಿದೆ ನಾನು. ನಮ್ಮ ಮನೆಯವ್ರು ನೋಡಿ ಈ ಕಲರ್ ಗಾಡಿನ ತೊಗೊಂಡ್ರು. ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ. ನಮ್ಮ ಮನೆಯಲ್ಲಿ ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ಮನೆಯವ್ರ ಹತ್ರ ಗಾಡಿನೇ ಇರಲಿಲ್ಲಾಗಿತ್ತು. ನನ್ನ ಅಕ್ಕಂದಿರ ನನ್ನ ಭಾವಂದಿರ ಹತ್ರ ಗಾಡಿ ಇದೆ, ಬಟ್ ನಮ್ಮ ಮನೆಯವ್ರ ಹತ್ರ ಗಾಡಿ ಇಲ್ಲ. ನಾವು ಗೋವಾದಲ್ಲಿ ಇದ್ದಾಗ ಕೂಡ ಸೆಕೆಂಡ್ ಹ್ಯಾಂಡ್ ಗಾಡಿ ಇತ್ತು ನಮ್ಮ ಮನೆಯವ್ರದ್ದು. ನಮ್ಮ ಮನೆಯವ್ರು ಎಲ್ಲರೂ ಹೇಳ್ತಿದ್ರು, ಮತ್ತು ನೀನು ಹೊಸ ಗಾಡಿ ತೊಗೊಳ್ಳೋದು ಯಾವಾಗ ಅಂತೇಳಿ, ಸೆಕೆಂಡ್ ಹ್ಯಾಂಡ್ ಗಾಡಿನೇ ಹೊಡಿಯೋದಾ ನೀನು ಅಂತ ಹೇಳ್ತಿದ್ರು. ಆದರೂ ಕೊನೆಗೂ ನಾವು ಹೊಸ ಗಾಡಿನ ತೊಗೊಂಡ್ವಿ. ದೇವರ ಆಶೀರ್ವಾದ, ನಾವು ಹೊಸ ಗಾಡಿ ತೊಗೊಂಡ್ವಿ. ಸೊ ಅದಕ್ಕೋಸ್ಕರ ನಾವು ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋಕ್ಕೆ ತೊಗೊಂಡೋದ್ವಿ. ಇದು ಬಂದುಬಿಟ್ಟು ಬಟ್ಟಮಂಗಳ ಅಂತ ದೇವಸ್ಥಾನದ ಹೆಸರು. ಅಲ್ಲಿ ಹೊಸ ಗಾಡಿ ಯಾರ್ಯಾರು ತೊಗೋತಾರಲ್ಲ, ಸೊ ಅಲ್ಲಿ ಪೂಜೆ ಮಾಡಿಸ್ಕೋತಾರೆ. ಇನ್ನೊಂದು ಗಾಡಿಗೆ ಅವರು ಕೂಡ ತೊಗೊಂಬಂದಿದ್ರು ಪೂಜೆ ಮಾಡ್ಸೋಕ್ಕೆ. ಪೂಜಾರಿ ಸಿಗೋದು ಕಷ್ಟ, ಯಾಕಂದರೆ ಆ ಗಾಡಿ ಬರುತ್ತೆ, ಈ ಗಾಡಿ ಬರುತ್ತೆ, ಅವ್ರಿಗೆ ಪೂಜೆ ಮಾಡೋದು, ಇವ್ರಿಗೆ ಪೂಜೆ ಮಾಡೋದು. ರಸ್ತೆಯಲ್ಲಿ ಯಾವ್ಯಾವ ಗಾಡಿ ಹೋಗುತ್ತೆ ಅವತ್ತು ಪೂಜೆ ಮಾಡಿಸ್ಕೊಂಡೇ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಕೊನೆಗೂ ಪೂಜಾರಿ ಸಿಕ್ಕಿದ್ರು. ಆಮೇಲೆ ಪೂಜೆ ಮಾಡಿಸ್ಕೊಂಡ್ವಿ. ನಮ್ಮ ಮನೆಯವರು ಪೂಜೆ ಮಾಡಿಸ್ಕೋತಾ ಇದ್ದಾರೆ. ಕಾಯಿಗೆಲ್ಲ ಹೊಡೆಸ್ಕೊಂಡು ನಾನು ಕೂಡ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ದೇವರಿಗೆ ಕೈ ಮುಟ್ಕೊಂಡು ಬಂದೆ ಫ್ರೆಂಡ್ಸ್. ದೇವರ ಆಶೀರ್ವಾದ ಅಲ್ವಾ, ಸದಾ ದೇವರ ಆಶೀರ್ವಾದ ಇದ್ರೇ ಚೆನ್ನಾಗಿರೋದು. ಅದಕ್ಕೋಸ್ಕರ ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ. ನಮ್ಮಮ್ಮನೂ ಇಲ್ಲ ಅಲ್ವಾ, ನಮ್ಮಮ್ಮ ಇದ್ದರೆ ನಾವು ನಾನೇ ಹೇಳ್ತಿದ್ದೆ, ಅಮ್ಮ ಹೊಸ ಗಾಡಿ ತೊಗೊಂಡೆ ಅಂಥೇಳಿ. ನಮ್ಮಮ್ಮ ಎಷ್ಟು ಖುಷಿ ಆಗ್ತಿದ್ರು ಗೊತ್ತಾ. ಬಟ್ ಅಮ್ಮ ಇಲ್ಲ, ಅಮ್ಮನಿಗೆ ಮನಸ್ಸಲ್ಲೇ ಹೇಳ್ಕೊಳ್ಳೋದು. ಕೊನೆಗೂ ಗಾಡಿ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬರ್ತಾ ನಮ್ಮ ಮನೆಯವರು ಪಾನಿಪುರಿ ತೊಗೊಂಡ್ಬಂದರು. ರಸ್ತೆಯಲ್ಲಿ ತಿನ್ನೋಕ್ಕೆ ಆಗಿಲ್ಲ, ಯಾಕಂದರೆ ಇಬ್ಬರು ಮಕ್ಕಳನ್ನ ತೊಗೊಂಡು ತಿನ್ನೋದು ಹೇಗೆ ಅಲ್ವಾ. ಸೊ ಅದಕ್ಕೋಸ್ಕರ ಮನೆಗೆ ಪಾರ್ಸೆಲ್ ತೊಗೊಂಬಂದ್ವಿ. ಗಾಡಿ ತೊಗೊಂಡಿದ್ರಲ್ಲ, ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರು ನಮಗೆ ಪಾನಿಪುರಿ ತೆಗೆಸ್ಕೊಟ್ರು. ನಮಗಿಲ್ಲ, ನಮ್ಮ ಮನೆಯವ್ರು ನಮ್ಗೆ ಹೇಳಿದ್ರು ಮತ್ತೇನಾದರೂ ಬೇಕಾ ಅಂತ ಕೇಳಿದ್ರು. ನಾನು ಇಲ್ಲ, ಇರಲಿ ಹಾಗೇನಿಲ್ಲ, ಪಾನಿಪುರಿನ ತೊಗೊಂಡು ಹೋಗುವ ಅಂತ ಹೇಳಿದೆ. ಸೊ ನಾವು ನಮ್ಮ ಜೊತೆ ನೋಡಿ ಮಕ್ಕಳು ಕೂಡ ತಿಂತಾಯಿದ್ದಾವೆ. ಅವ್ರು ತಿನ್ನಲ್ಲ, ಅವರಿಗೇನೋ ಖುಷಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.